ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಪ್ರಯಾಣಿಕರು ಫ್ಲೈಟ್ಗಳು ಸಿಗದೆ ಒಳಭಾಗದಲ್ಲಿ ಪರದಾಡ್ತಾ ಇದ್ರೆ ಹೊರಭಾಗದಲ್ಲಿ ಬಸ್ಗಳಿಗೆ ಪ್ರಯಾಣಿಕರಿಲ್ಲದೆ ಖಾಲಿಯಾಗಿದೆ. ಇದೀಗ ನಾವು ಕೆಂಪೇಗೌಡ ಏರ್ಪೋರ್ಟ್ನ BMTC ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಸಹ ನೋಡ್ತಾ ಇರ್ಬೋದು, ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಏರ್ಪೋರ್ಟ್ನ ಬಸ್ಗಳೇ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಇಲ್ಲಿ ಸಾಕಷ್ಟು ಟ್ರಿಪ್ಗಳು ಬಸ್ಗಳಲ್ಲಿ ಟ್ರಿಪ್ಗಳನ್ನು ಮಾಡಲಾಗುತ್ತೆ. ಇಲ್ಲಿಂದ ಬೆಂಗಳೂರಿನ ವಿವಿಧ ಕಡೆಗೆ BMTC ಬಸ್ಗಳು ಇಲ್ಲಿಂದ ಸಂಚಾರ ಮಾಡುತ್ತೆ. ಆದರೆ ಕಳೆದ 3 ದಿನಗಳಿಂದಲೂ ಸಹ ಇವತ್ತು BMTC ಬಸ್ಗಳ ಕಲೆಕ್ಷನ್ ಅಲ್ಲೂ ಸಹ ಸಾಕಷ್ಟು ಕುಸಿತ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಂಡಿಗೋ ಫ್ಲೈಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಸಹ ಇಂಡಿಗೋ ಫ್ಲೈಟ್ಗಳು ಬರುತ್ತೆ. ಆದರೆ ಇದೀಗ ಫ್ಲೈಟ್ಗಳೇ ಕ್ಯಾನ್ಸಲ್ ಆಗಿರ್ತಕ್ಕಂಥ ಪ್ರಯಾಣಿಕ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಂಖ್ಯೆ ಸಹ ಕುಸಿತ ಆಗಿದೆ. ಆ ಬಸ್ಸಲ್ಲೂ ಸಹ ನಾವು ನೋಡಬಹುದು, ಆ ಬಸ್ಗಳಲ್ಲೂ ಸಹ ಪ್ರಯಾಣಿಕರಿಲ್ಲ. ಮೈಸೂರು ಸೇರಿದಂತೆ ಮೈಸೂರಿಗೆ ಫ್ಲೈ ಬಸ್ಗಳು, ಏನು ಬೆಂಗಳೂರಿನ ವಿವಿಧ ಕಡೆಗೆ BMTC ಬಸ್ಗಳು ಬರುತ್ತೆ. ಇವತ್ತು ಎಲ್ಲವೂ ಬಸ್ಗಳು ಸಹ ಖಾಲಿಯಾಗಿದೆ. ಯಾಕಂದ್ರೆ ಜನ ಪ್ರಯಾಣಿಕರು ಬರ್ತಾ ಇಲ್ಲ, ಪ್ರಯಾಣಿಕರ ಕಡಿಮೆ ತೀರಾ ವಿರಳವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಬಸ್ಗಳಲ್ಲೂ ಸಹ ಜನ ಬರ್ತಾ ಇಲ್ಲ. ಏರ್ಪೋರ್ಟ್ ಸಹ ಖಾಲಿಯಾಗಿದೆ. ಡಿಪಾರ್ಚರ್ ಗೇಟ್ಗಳ ಬಳಿ ಜನಸಂದಣಿ ಹೆಚ್ಚಾಗಿದೆ. ಅರೈವಲ್ ಗೇಟ್ ಬಳಿ ಯಾವುದೇ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿಲ್ಲ. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಸಹ ತೀರಾ ವಿರಳವಾಗಿದೆ. ಇನ್ನು ಈಗ ಚಾಲಕರು ಸಹ ಇದ್ದಾರೆ, ಅವ್ರನ್ನು ಸಹ ಮಾತನಾಡ್ಸೋಣ. ಸರ್, ಇವತ್ತು ಇಂಡಿಗೋ ಫ್ಲೈಟ್ಸ್ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಈಗ ಫ್ಲೈಟ್ ಹೋಗ್ತಾ ಇಲ್ಲ. ಸೊ ಈಗ ನಿಮ್ಮ ಪ್ಯಾಸೆಂಜರ್ಸ್ ಯಾವ್ದು ಬರ್ತಾ ಇದಾರೆ, ಹೇಗಿದೆ ಸರ್? ಜನಸಂಖ್ಯೆ ತುಂಬಾ ಕಡಿಮೆ ಇದೆ, ದಟ್ಟಣೆ ಜನನೇ ಇಲ್ಲ ಸರ್. ದಿವಸ ಒಂದು 34 ಸೀಟ್ ಆಗೋದು, ಇನ್ನೂ 10 ಸೀಟ್ ಕೂಡ ಆಗಿಲ್ಲ. ಲಾಸ್ಟ್ 3 ದಿನಗಳಿಂದಲೂ ಸಹ ಇದೇ ರೀತಿ ಪರಿಸ್ಥಿತಿ. ಯಾಕಂದ್ರೆ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿ ಫ್ಲೈಟ್ ಅಲ್ಲಿ ಬಂದಿರೋರು ನಿನ್ನೆ ರಾತ್ರಿಯಿಂದ ಕಲ್ಕಟ್ಟ ಏರ್ಪೋರ್ಟ್ ಅಲ್ಲಿ ಇದ್ದಾರೆ. ಈಗ ಬಂದಿದೆ ನೋಡಿ ಜನಸಂಖ್ಯೆ. ಅವ್ರು ಮಾತಾಡಿ ನೋಡಿ, ರಾತ್ರಿ ಎಲ್ಲ ಊಟ ತಿಂಡಿ ಇಲ್ದಾರ ಮತ್ತೆ ಜಗಳ ಮಾಡಿ ಊಟ ತಿಂಡಿ ಎಲ್ಲ ತಗೊಂಡು ಈಗ ಅವರು ರಾತ್ರಿ 8 ಗಂಟೆ ಬುಕ್ ಮಾಡಿರೋದು ಬೆಳಗ್ಗೆ ಕೊಟ್ಟಿದ್ದಾರೆ ಅವ್ರಿಗೆ 6 ಗಂಟೆಗೆ. ಈಗ ಬಂದಿದ್ದಾರೆ ಪ್ರಯಾಣಿಕರು. ಪಾಪ ತುಂಬಾ ತೊಂದರೆಯಿಂದ ಬರ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಫುಲ್ ಖಾಲಿ ಆಗಿದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಜನನೇ ಇಲ್ಲ. ಕಷ್ಟ ಅಂದ್ರೆ ನಮ್ಗೆ ಜನಸಂಖ್ಯೆ ಬರಬೇಕಲ್ಲ ಸರ್. ಬಂದವ್ರನ್ನ ನಾವು ಕರ್ಕೊಂಡು ಹೋಗ್ತೀವಲ್ಲ, ಇದು ತೊಂದರೆ ಆಗಿದೆ. ತುಂಬಾ ವಿರಳವಾಗಿದೆ ಸರ್. ಇದಿಷ್ಟೇನು ಚಾಲಕರು ಹೇಳ್ತಾ ಬಂದು, ಈಗಾಗಲೇ ಏನೋ ಒಂದು ಫ್ಲೈಟ್ಗಳ ಕ್ಯಾನ್ಸಲ್ ಆಗ್ತಿದ್ರೆ ಪ್ರಯಾಣಿಕರು ಸಹ ಬರೋದಕ್ಕೆ ಆಗ್ತಾ ಇಲ್ಲ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ತಗಲಾಕೊಂಡು ಪರದಾಟ ಅನುಭವಿಸ್ತಾ ಇರ್ತಕ್ಕಂಥ ಬಸ್ಗಳು ಸಹ ಖಾಲಿ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಏರ್ಪೋರ್ಟ್.